ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ಅದಾದಮೇಲೆ ರೆಸಿಪಿ ಇದೆ, ಹಾಗೆಯೇ ಸೀರೆ ಕುಚ್ಚನ್ನು ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ನೋಡೋಣ. ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಪಾತಿ ಹಾಗೆಯೇ ಟೊಮೊಟೊ ಗೊಜ್ಜು, ತರಕಾರಿ ಗ್ರೇವಿ ಜೊತೆಗೆ ಟೊಮೊಟೊ ಗೊಜ್ಜನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬಿಡಿಸಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. 8-10 ಎಷ್ಟು ಬೆಳ್ಳುಳ್ಳಿ, ಹಾಗೆಯೇ ಒಂದು ದಪ್ಪ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಟೊಮೊಟೊ ಚಟ್ನಿಗೆ ಏನಂತಂದರೆ ಈರುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟೇ ಟೊಮೊಟೊ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬ್ಯಾಡ್ಗಿನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರನೇ ಬರುತ್ತೆ, ಅಂದರೆ ಕಲ್ಲರು ಬರುತ್ತೆ ಹಾಗೆ ಖಾರನೂ ಇರುತ್ತೆ. ಕೆಲವೊಂದು ಏನಂತಂದರೆ ಕಲ್ಲರ್ ಬರುತ್ತೆ, ಖಾರ ಇರಲ್ಲ. ಬಟ್ ಇದು ಕಲ್ಲರು ಬರುತ್ತೆ ಖಾರನೂ ಇರುತ್ತೆ. ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲಿ ಒಂದು 4-5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವು ಎಲೆಗಳನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು 2-3 ಟೊಮೊಟೊ ಹಣ್ಣನ್ನು ಮೀಡಿಯಮ್ಮಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಎಷ್ಟಿರುತ್ತೆ ಅಷ್ಟೇ ಪ್ರಮಾಣದಲ್ಲಿ ನೀವು ಟೊಮೊಟೊ ಹಣ್ಣನ್ನು ಕೂಡ ತೊಗೋಬೇಕಾಗುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಇಂಚಿಗಿಂತನೂ ಕಡಿಮೆ ಚಕ್ಕೆನ ಸೇರಿಸ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಆ ಥರ ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಹಾಗೆಯೇ ಜೀರಿಗೆ ಮತ್ತು ಅರಿಶಿಣದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಒಂದು 2 ನಿಮಿಷ ಹಾಗೆ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೆ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೀರೆಲ್ಲ ಏನು ಸೇರಿಸ್ಲಿಕ್ಕೆ ಹೋಗಬೇಡಿ. ಆ ಟೊಮೊಟೊ ಹಣ್ಣಲ್ಲಿ ಏನು ನೀರಿನಂಶ ಇರುತ್ತೆ ಅದೇ ನೀರಿನಂಶದಲ್ಲಿ ಟೊಮೊಟೊ ಮೆತ್ತಗಾಗುತ್ತೆ. ನೋಡ್ತಿರ್ಬೋದು. ಈಗ ಇದನ್ನು ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ನಾವು ರುಬ್ಕೊಳ್ಬೇಕಾಗತ್ತೆ. ಇದಕ್ಕೆ ಬೇರೆ ಇನ್ನೇನು ಸೇರಿಸೋ ಅವಶ್ಯಕತೆ ಇಲ್ಲ. ಉಪ್ಪು ಖಾರ ಹುಳಿ ಎಲ್ಲವೂ ಹಾಕಾಗಿದೆ. ಜಸ್ಟ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ನಮಗೆ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ. ನೋಡ್ತಿದ್ದಿಲ್ಲ, ಆದರೂ ಇನ್ನೂ ಸ್ವಲ್ಪ ಬಿಸಿ ಇದೆ. ತಣ್ಣಗಾದ ನಂತರ ನಾವು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ, ಹಾಗೆಯೇ ರುಬ್ಕೊಳ್ಳಿ. ನೋಡ್ತಿದ್ದೀರಲ್ಲ, ರುಬ್ಬಿದ ಮೇಲೆ ಈ ಥರ ಬಂದಿದೆ. ಇಷ್ಟು ಚಟ್ನಿ ಆಗಿದೆ. ಈಗ ಇದಕ್ಕೊಂದು ಒಗ್ಗರಣೆ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು ನಿಮಗೆ ಬೇಕಂತಂದರೆ ಹಿಂಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ರುಬ್ಲಿಕ್ಕೆ ನಡೆಯುತ್ತೆ. ನೋಡ್ತಿದ್ರಲ್ಲ, ಚಟ್ನಿ ರೆಡಿನೇ ಆಗೋಯಿತು. ಈಸಿಯಾಗಿ ಆಗೋವಂಥ ಚಟ್ನಿ, ಬಟ್ ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪಿಂದು ಚಪಾತಿ ಮಾಡ್ಕೊಂಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಅಂತೇಳಿ ತರಕಾರಿ ಗ್ರೇವಿನೂ ಕೂಡ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಟೊಮೊಟೊ ಚಟ್ನಿನೂ ಕೂಡ ನಾನಿಲ್ಲಿ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ನಿಮಗೆ ನುಗ್ಗೆ ಸೊಪ್ಪು, ಗಣಕೆ ಸೊಪ್ಪು ಇದೆಲ್ಲ ತುಂಬ ಇದೆ ಮನೆಯಲ್ಲಿ, ಮಕ್ಕಳೆಲ್ಲ ತಿನ್ನಲ್ಲ ಅಂತ ಅಂದರೆ ಈ ಥರ ಮಾಡ್ಕೋಬೋದು ನೀವು. ಚಪಾತಿ ರೊಟ್ಟಿಗೆಲ್ಲ ಹಾಕ್ಕೊಂಡ್ರೆ ಗೊತ್ತೇ ಆಗಲ್ಲ. ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ ಗ್ರೇವಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಟೊಮೊಟೊ ಚಟ್ನಿನೂ ಕೂಡ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ತಿಂಡಿ ಎಲ್ಲ ಆದಮೇಲೆ ನಾರ್ಮಲಾಗಿ ಅಂದರೆ ಗಿಡಗಳೆಲ್ಲ ಇರುತ್ತಲ್ಲ, ಇಂಡೋರ್ ಪ್ಲ್ಯಾಂಟು, ಅದನ್ನೆಲ್ಲ ಕ್ಲೀನಿಂಗ್ ಕೆಲಸ ಇತ್ತು. ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಮಾಡ್ಕೊಳ್ತಿದ್ದೆ.
ಮನಿ ಪ್ಲ್ಯಾಂಟ್ ಏನಂತ ಅಂದರೆ ಒಂದು ವಾರದಲ್ಲಿ 1-2 ಸಲ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಸಣ್ಣ ಸಣ್ಣ ಹುಳಗಳ ಥರ ಬಂದುಬಿಡುತ್ತೆ ಒಳಗೆ. ಅಂದರೆ ಕಪ್ಪಗಿರುತ್ತೆ, ಫಿಶ್ ಥರ ಇರುತ್ತೆ, ಆಲ್ಮೋಸ್ಟ್ ಸಣ್ಣ ಅಂದರೆ ಸಣ್ಣ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಕಿಚನಲ್ಲಿ ಇಡೋದ್ರಿಂದ ಏನಾಗುತ್ತೆ, ನಾವು ಒಗ್ಗರಣೆ ಎಲ್ಲ ಹಾಕಿರ್ತೀನಲ್ಲ ಅದರದ್ದು ಎಣ್ಣೆದು ಅಂಟೆಲ್ಲ ಹಾಗೆ ಎಲೆಗಳಿಗೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ನೀಟಾಗಿ ತೊಳೆದು ವಾರಕ್ಕೆ 1-2 ಸಲ ತೊಳೆದಿಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಫ್ರೆಶ್ ಅಂತ ಅನಿಸುತ್ತೆ, ನೋಡೋಕ್ಕೂ ಕೂಡ ಖುಷಿಯಾಗುತ್ತೆ. ಹಾಗೆಯೇ ಈ ಫ್ಲವರ್ ಬೌಲಿಗೆ ಫ್ಲವರ್ಗಳನ್ನೂ ಕೂಡ ಜೋಡಿಸ್ಕೊಳ್ತಾ ಇದ್ದೆ. ನಾವು ಮನೆಯಲ್ಲಿ ಚಿಕ್ಕದಾಗಿ ಏನಾದರೂ ಮಾಡ್ತೀವಲ್ಲ, ಇದು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಎಲ್ಲಿಂದಾರು ಹೊರಗಿಂದ ಮನೆಗೆ ಬಂದಾಗ ಆ ಫ್ರೆಶ್ ಆಗಿರ್ತಕ್ಕಂಥ ಫ್ಲವರ್ನ ನೋಡೋದಾಗ್ಬೋದು, ಅಂದರೆ ಇಂಡೋರ್ ಪ್ಲ್ಯಾಂಟ್ಗಳು, ಇದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಮನೆ ಎಷ್ಟೇ ಚಿಕ್ಕದಾಗಿರಲಿ ಏನೇ ಆಗಿರಲಿ, ನಮ್ಮ ಕ್ರಿಯೇಟಿವಿಟಿ ಏನಿದೆ ಅದನ್ನು ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಇದಕ್ಕೆಲ್ಲ ಫ್ಲವರ್ಗಳನ್ನ ನಾನು ಇಟ್ಕೊಂಡೆ. ಸಾಮಾನ್ಯ ಏನಂತಂದರೆ ಈಗ ಸೀಸನ್ ಇರೋದ್ರಿಂದ ಸೇವಂತಿಗೆ ಎಲ್ಲ ಅಂತೂ ತುಂಬ ಕಡಿಮೆಗೆ ಸಿಗುತ್ತೆ. ರೋಸ್ ಆಗ್ಬೋದು, ಸೇವಂತಿಗೆ ಹೂವು ಇದೆಲ್ಲ ತುಂಬಾ ಕಡಿಮೆ ಆಗಿದೆ ಪ್ರೈಸು. ಹಾಗಾಗಿ ಪ್ರೈಸ್ ಕಡಿಮೆ ಇರಲಿ ಜಾಸ್ತಿ ಇರಲಿ, ಒಂದು ಸಲ ಹೂವನ್ನು ಜೋಡಿಸಿದ್ರೆ ಆಲ್ಮೋಸ್ಟ್ ಒಂದು ವಾರ ತನಕನೂ ಹೀಗೆ ಇರುತ್ತೆ ಫ್ರೆಶ್ ಆಗೇ. ನೋಡ್ತಿರ್ಬೋದು ನೀವು. ಇದು ಕೂಡ ನೀಟಾಗಿ ಎಲ್ಲ ಜೋಡಿಸಿ ಎತ್ತಿಟ್ಕೊಂಡೆ. ಆಲ್ಮೋಸ್ಟ್ ಸಂಡೇ ಇರುವಾಗ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀವಿ. ಸಂಡೇ ಏನಿರಲ್ಲ, ಮನೆಯಲ್ಲಿ ಆರಾಮಾಗಿರ್ಬೋದು ಅಂತ ಅಂದ್ಕೊತೀವಿ. ಈ ಥರ ಚಿಕ್ಕ ಕೆಲಸಗಳೇ ಇಡೀ ದಿನ ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕೆಲಸಗಳು ಆಗೋಗುತ್ತೆ, ಚಿಕ್ಕ ಕೆಲಸಗಳೇ. ನೋಡಿ, ಇದು ರೆಡಿ ಆಯಿತು. ಇದಕ್ಕೆ ಮಧ್ಯದಲ್ಲಿ ನೀವು ರೋಸ್ಗಳು ಇಟ್ಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ಬೌಲ್ ಚಿಕ್ಕದಿರೋದ್ರಿಂದ ನಾನು ಬರೀ ಸೇವಂತಿಗೆ ಮಾತ್ರ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈಗ ಇದು ಆಗಿದೆ. ಇದನ್ನು ನಾನು ಎಂಟ್ರೆನ್ಸಲ್ಲಿ ಆ ಪಾಟ್ಗಳ ಹತ್ರ ಇಟ್ಕೊಳ್ತೀನಿ. ಅಂದರೆ ನಾವು ಮನೆ ಒಳಗಡೆ ಎಂಟ್ರಾಗುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನು ನಾನು ರಂಗೋಲಿ ಎಲ್ಲ ಹಾಕುವಾಗ ಡೋರಲ್ಲಿ ರೈಟು ಲೆಫ್ಟು ಒಂದೊಂದು ಪಾಟ್ಗಳು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇಟ್ಕೊಂಡ್ರೆ ಮನೆಗೆ ಎಂಟ್ರಾಗುವಾಗ ಒಂಥರ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಹಾಗಾಗಿ ಯಾವಾಗಲೂ ಅಲ್ಲಿ ಇಡ್ತೀನಿ. ಅದೆಲ್ಲ ಮುಗಿದ್ಮೇಲೆ ನಾನು ಒಂದು ಸೀರೆ ಕಸ್ಟಮರ್ದು ಕುಚ್ಚಿತ್ತು, ಬೀಡ್ಸ್ ಕುಚ್ಚು, ಬ್ಲ್ಯಾಕ್ ಸ್ಯಾರಿಗೆ ಪಿಂಕ್ ಕಾಂಬಿನೇಷನ್ನು. ಅಂದರೆ ಕಾಂಬಿನೇಷನ್ನೇ ಒಂಥರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಅವರು ಸ್ವಲ್ಪ ದಪ್ಪನಾಗಿರ್ತಕ್ಕಂಥ ಬೀಡ್ಸನ್ನು ಸೆಲೆಕ್ಟ್ ಮಾಡಿದರು. ಅದೇ ಬೀಡ್ಸನ್ನು ತಂದು ಹಾಕಿ ನಾನಿಲ್ಲಿ ಸೀರೆಗೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾವು ಈ ಥರ ಟೈಲರಿಂಗು ಅದೆಲ್ಲ ಮಾಡೋದ್ರಿಂದ ಸ್ಯಾಟರ್ಡೆ ಸಂಡೇ ಆ ಥರ ಎಲ್ಲ ಅಂದರೆ ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ. ಯಾವಾಗ ನಮಗೆ ಆರ್ಡ್ರ್ ಇರುತ್ತೆ ಆವಾಗ ಮಾಡಲೇಬೇಕಾಗುತ್ತೆ. ಅದು ಇವಾಗಂತೂ ವರಮಹಾಲಕ್ಷ್ಮಿ ಆದಮೇಲೆ ಆಲ್ಮೋಸ್ಟ್ 1 ತಿಂಗಳ ತನಕ ಇದ್ದೇ ಇರುತ್ತೆ. ಕುಚ್ಚು, ಜಿಗ್ಜಾಗು, ಫಾಲು, ಸ್ಟಿಚಿಂಗು ಎಲ್ಲವೂ ಇರುತ್ತೆ. ವರಮಹಾಲಕ್ಷ್ಮಿ ಸೀರೆ, ಅದಾದಮೇಲೆ ಗೌರಿ ಹಬ್ಬದ ಸೀರೆ, ಈ ಥರ ಹಬ್ಬಗಳು ಸಾಲಾಗಿ ಬರ್ತಾನೆ ನಮಗೂ ಕೆಲಸನೂ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ನೋಡ್ತಿದ್ದಿಲ್ಲ, ನಾನು 2 ದಾರನೂ ಸುತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 60-65 ಎಳೆ ದಾರನ ಸುತ್ತಕೊಂಡು ಅದನ್ನು 2 ಸಪ್ರೇಟ್ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಬೀಡ್ಸ್ನ ಈ ಥರ ನಾನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದು ಮಾಡೋದು ತುಂಬಾ ಸುಲಭ, ಆದರೆ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ, ಈ ಕೆಲವೊಬ್ಬರು ತುಂಬ ಡ್ರೈ ವಾಶಿಗೆಲ್ಲ ಕೊಡ್ತಿರಲ್ಲ, ಆ ಥರ ಕೊಡೋರು ಆದಷ್ಟು ಬೀಡ್ಸ್ನ ಹಾಕ್ಕೊಳ್ದೆ ಕುಚ್ಚನ್ನು ಹಾಕಿಸ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಅಂದರೆ, ಈ ಡ್ರೈ ವಾಶಿಗೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ ಬೀಡ್ಸ್ ಎಲ್ಲ ಕಪ್ಪಗೆ ಆಗೋಗುತ್ತೆ. ಹಾಗಾಗಿ ಈ ಕೆಲವೊಬ್ರು ಇರ್ತಾರೆ ರೇರಾಗಿ ಯೂಸ್ ಮಾಡ್ತಾರೆ, ಆ ಥರದವ್ರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ 1 ಅಥವಾ 2 ಸಲ ಸ್ಯಾರಿನ ವೇರ್ ಮಾಡಿದ ತಕ್ಷಣ ಡ್ರೈ ವಾಶಿಗೆ ಕೊಡ್ತಾರೆ. ಹಾಗಾಗಿ ಆ ಥರ ಕೊಟ್ಟಾಗ ಏನಾಗುತ್ತೆ, ಬೀಡ್ಸ್ಗಳೆಲ್ಲ ಕಪ್ಪಾಗುತ್ತೆ. ಆವಾಗ ಅವರು ಮತ್ತೊಂದು ಸಲ ಸೀರೆ ಕುಚ್ಚನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಡ್ರೈ ವಾಶಿಗೆ ಕೊಡೋರೆಲ್ಲ ಆದಷ್ಟು ಬೀಡ್ಸ್ನ ಹಾಕದೆ ಕುಚ್ಚನ್ನು ಹಾಕಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಡ್ರೈ ವಾಶಿಗೆ ಕೊಡಲ್ಲಪ್ಪ, ಬೀಡ್ಸೇ ಬೇಕು ನಮಗೆ ಅಂತ ಅನ್ನೋರು ಈ ಥರನೂ ಕೂಡ ಹಾಕಿಸ್ಕೊಳ್ಬೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂಥೇಳಿ. ಇವ್ರಿಗೆ ಸ್ವಲ್ಪ ದಪ್ಪನಾಗಿರೋಂಥ ಬೀಡ್ಸ್ ಆಗ್ಬೋದು, ಅಥವಾ ಕುಚ್ಚೂ ಅಷ್ಟೇ ಸ್ವಲ್ಪ ದಪ್ಪನಾಗೇ ಇಷ್ಟ ಆಗುತ್ತೆ. ಹಾಗಾಗಿ ಕಸ್ಟಮರಿಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಡ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳಿ. ಅಂದರೆ ಮದುವೆಗೆಲ್ಲ ಅಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಬೀಡ್ಸ್ ಯೂಸ್ ಮಾಡೋದ್ರಿಂದ. ಆದರೆ ಡ್ರೈ ವಾಶಿಗೆ ಕೊಡೋದ್ರಿಂದ ಆ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿ, ಫಿನಿಶಿಂಗ್ ಆದಮೇಲೆ ನೋಡಿ ಈ ಥರ ಬಂದಿದೆ. ನಾನು ಬೇಬಿ ಕುಚ್ಚಾದರೆ ಏನಾಗುತ್ತೆ ಅಂತಂದರೆ, ಸೀರೆನ ಉಲ್ಟಾ ಇಟ್ಕೊಂಡು ಹಾಕಿಬಿಟ್ಟು ಹಿಂದೆಯಿಂದ ನಾಟ್ ಹಾಕಿರ್ತೀನಲ್ಲ ಅದ್ರ ಮೇಲೆ ಗಮ್ನ ಹಾಕ್ತೀನಿ. ಇದು ಬೀಡ್ಸ್ ಹಾಕಿರೋದ್ರಿಂದ ಏನಾಗಿದೆ ಅಂದರೆ, ಸೀರೆನ ಸೀದಾ ಇಟ್ಕೊಂಡೆ ಹಾಕಿದ್ದೀನಿ. ಹಾಗಾಗಿ ಆ ಥ್ರೆಡ್ ಬಿಚ್ಚಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೇಲೆ ಸ್ವಲ್ಪ ಗಮನ ಹಾಕ್ತಾಯಿದ್ದೀನಿ. ಇದು ಡ್ರೈ ಆಗುತ್ತೆ, ಕಾಣಲ್ಲ ನಿಮಗೆ. ನೀವು ಎಷ್ಟೇ ದಿನ ಯೂಸ್ ಮಾಡಿದ್ರೂ ಬಿಚ್ಚಲ್ಲ, ಆದ್ರೂ ನಾನು ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು.
ನೋಡ್ತಿದ್ದೀರಲ್ಲ, ಇದು ಉಲ್ಟಾ ಈ ಥರ ಬರುತ್ತೆ. ಸಾಮಾನ್ಯವಾಗಿ ಅಂದರೆ ಬೀಡ್ಸ್ ಹಾಕದೆ ಬೇಬಿ ಕುಚ್ಚು ಮಾಡೋದಾದರೆ ನಾನು ಸೀರೆನ ಉಲ್ಟಾ ಇಟ್ಕೊಂಡು ಬೇಬಿ ಕುಚ್ಚನ್ನ ಹಾಕ್ತೀನಿ. ಉಲ್ಟಾ ಇಟ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ, ನಮಗೆ ನಾಟ್ ಹಾಕ್ತೀವಲ್ಲ ಅದು ಹಿಂದೆ ಸೇರಿಕೊಳ್ಳುತ್ತೆ, ಸ್ಯಾರಿ ಹಿಂದೆ. ಮೇಲೆ ಪಲ್ಲು ಸೈಡು ಮೇಲೆ ಏನು ಬರುತ್ತೆ ಅಲ್ಲಿ ಕಾಣಿಸಲ್ಲ ನಮಗೆ. ಬಟ್ ಬೀಡ್ಸ್ ಹಾಕಿ ಮಾಡೋದು ಆ ಥರ ಮಾಡೋಕ್ಕಾಗಲ್ಲ, ಬೀಡ್ಸ್ ನಮ್ಗೆ ಮೇಲೆ ಬರಬೇಕಲ್ಲ, ಹಾಗಾಗಿ ನಾಟು ಕೂಡ ನಮಗೆ ಮೇಲೆ ಕಾಣುತ್ತೆ. ಆದರೂ ಪರವಾಗಿಲ್ಲ, ಅಂದರೆ ಅದೇ ಥರ ಮಾಡಬೇಕಾಗತ್ತೆ ನಾವು. ಹಿಂದೆ ಇಟ್ಕೊಂಡು ನಾಟನ್ನ ಹಾಕೋಕ್ಕಾಗಲ್ಲ, ಇದನ್ನು ಮುಂದೆಯಿಂದನೇ ಹಾಕ್ಕೋಬೇಕು. ನೋಡ್ತಿದ್ದೀರಲ್ವಾ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳಿ ಬೀಡ್ಸ್ ಹಾಕಿರ್ತಕ್ಕಂಥ ಕುಚ್ಚು ನೋಡಿ. ಅವರು 2 ಥ್ರೆಡ್ನು ಯೂಸ್ ಮಾಡಿ ಹಾಕ್ಲಿಕ್ಕೆ ಹೇಳಿದರು. ನಾನು 2 ಥ್ರೆಡ್ನು ಕೂಡ ಇಲ್ಲಿ ನಾನು ಯೂಸ್ ಮಾಡಿರ್ತಕ್ಕಂಥ ಒಂದು ಕುಚ್ಚು ಅಂತಲೇ ಹೇಳ್ಬೋದು. ಇದು ಬ್ಲ್ಯಾಕ್ ಮತ್ತು ಪಿಂಕ್, ರಾಣಿ ಪಿಂಕ್ ನೋಡಿ. ಉಲ್ಟಾ ಈ ಥರ ಬರುತ್ತೆ ಬೇಬಿ ಕುಚ್ಚು ಥರ, ಸೀದಾ ಬಂದು ಬೀಡ್ಸ್ ಕುಚ್ಚು ಥರ ಬರುತ್ತೆ. ನೋಡ್ತಿರ್ಬೋದು ನೀವು. ಈ ಡಿಸೈನ್ನ ಮಾಡಲಿಕ್ಕೆ 1.5 ಇಂದ 2 ಅವರ್ಸ್ ಆದರೆ ನಮಗೆ ಸಾಕು. ಈಸಿಯಾಗಿ ಒಂದು ಬೀಡ್ಸ್ ಬೇಬಿ ಕುಚ್ಚನ್ನ ಹಾಕಿ ಮುಗಿಸ್ಬೋದು. ನೋಡ್ಬೋದು ನೀವು. ಇದು ನಾನು ಅಷ್ಟೇ ಟೈಮ್ ತೊಗೊಳ್ಳೋದು, 1.5 ಇಂದ 2 ಅವರ್ಸ್ ಆದರೆ ಸಾಕಾಗುತ್ತೆ. ಹೊಸೊಬ್ಬರಿಗೆ 3 to 4 ಅವರ್ಸ್ ಆಗ್ಬೋದು, ಅಂದರೆ ಫಿನಿಶಿಂಗ್ ಎಲ್ಲ ಬರಬೇಕಲ್ಲ, ಹಾಗಾಗಿ ಮಾಡಿ ಪ್ರಾಕ್ಟೀಸ್ ಇರೋರಿಗಾದರೆ 1.5 to 2 ಅವರ್ಸ್ ಆದರೆ ಒಂದು ಸೀರೆ ಕುಚ್ಚನ್ನ ಹಾಕ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು.